ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಒಂದೇ ವಾರದಲ್ಲಿ 2 ಬಾರಿ ತಿರುಪತಿಗೆ 22 ಟನ್ ತರಕಾರಿ ಕಳುಹಿಸಿದ ಚಿಂತಾಮಣಿಯ ಭಕ್ತಾದಿಗಳು. ಚಿಂತಾಮಣಿ ತಾಲೂಕಿನಿಂದ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲಕ್ಕೆ ಒಂದೇ ವಾರದಲ್ಲಿ 2 ಬಾರಿ ತರಕಾರಿಯನ್ನು ಕಳುಹಿಸುವುದರ ಮೂಲಕ ಭಕ್ತ ಜನರು ತಮ್ಮ ದೈವ ಭಕ್ತಿಯನ್ನು ತೋರಿದ್ದಾರೆ. ಕಳೆದ ಶುಕ್ರವಾರದಂದು 11 ಟನ್ನಿನಷ್ಟು ತರಕಾರಿಯನ್ನು ಕಳುಹಿಸಲಾಗಿತ್ತು. ಈಗ ಮತ್ತೆ ಗುರುವಾರದಂದು ಸಹ 11 ಟನ್ ತರಕಾರಿಯನ್ನು ಕಳುಹಿಸಲಾಯಿತು. ಒಟ್ಟಾರೆಯಾಗಿ ಒಂದೇ ವಾರದಲ್ಲಿ 22 ಟನ್ ತರಕಾರಿಯನ್ನು ದೈವ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣಂ ಎಂಬ ಪುಣ್ಯ ಕಾರ್ಯಕ್ಕೆ ರೈತರು, ದಾನಿಗಳು, ವ್ಯಾಪಾರಸ್ಥರು ಹಾಗೂ ಭಕ್ತಾದಿಗಳು ಭಕ್ತಿ ಪೂರ್ವಕವಾಗಿ ಕಳುಹಿಸಿ ಪುನೀತರಾಗಿದ್ದಾರೆ. ತರಕಾರಿಯನ್ನು ಹೊತ್ತೊಯ್ಯಲು ಬಂದಿದ್ದ ಟಿಟಿಡಿ ವಾಹನಕ್ಕೆ ನಗರದ ಕೆಆರ್ ಬಡಾವಣೆಯಲ್ಲಿ ಪೂಜೆ ಸಲ್ಲಿಸಲಾಯಿತು. ನೆರೆದಿದ್ದ ಮಂದಿಗೆ ದೇವರ ಪ್ರಸಾದವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ತಾಲೂಕು ಸಂಚಾಲಕರಾದ ಶ್ರೀಯುತ ಅಗ್ರಹಾರ ಟಿ ಶ್ರೀನಿವಾಸರವರು ಮಾತನಾಡಿ, ಈ ದಿನ 11 ಟನ್ ತರಕಾರಿ ಕಳುಹಿಸುತ್ತಿದ್ದು, ಇದು ಇದುವರೆಗೂ ಕಳುಹಿಸಿರುವ 175ನೇ ಲೋಡ್ ಆಗಿದೆ ಎಂದು ಹೇಳಿದರು. 20 ದಿನಗಳ ನಂತರ ಮತ್ತೊಮ್ಮೆ ತಿರುಪತಿಗೆ ವಿವಿಧ ರೀತಿಯ ತರಕಾರಿಗಳನ್ನು ಭಕ್ತಾದಿಗಳ ಹಾಗೂ ಸೇವಾಕರ್ತರ ಸಹಕಾರದಿಂದ ಕಳುಹಿಸುವುದಾಗಿ ತಿಳಿಸಿದರು. ಪುಣ್ಯ ಕಾರ್ಯಕ್ಕೆ ಸಹಕಾರ ನೀಡುತ್ತಿರುವ ಭಕ್ತಾದಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಮುಸ್ಲಿಂ ಯುವ ಮುಖಂಡರೊಬ್ಬರು ಮಾತನಾಡಿ, ತಿರುಪತಿಯಲ್ಲಿ ನಡೆಯುತ್ತಿರುವ ಅನ್ನದಾನ ಕಾರ್ಯಕ್ರಮಕ್ಕೆ ಚಿಂತಾಮಣಿಯಿಂದ ಉಚಿತವಾಗಿ ತರಕಾರಿ ಕಳುಹಿಸುತ್ತಿರುವ ಉತ್ತಮ ಕಾರ್ಯವನ್ನು ಶ್ಲಾಘಿಸಿದರು. ಓಂ ನಮೋ ವೆಂಕಟೇಶಾಯ. ಇವತ್ತು 11 ಟನ್ನು ಎಲ್ಲ ವೆರೈಟಿ ತರಕಾರಿ ಹಾಕಿದ್ದೀವಿ. 320 ಬಾಕ್ಸು ಟೊಮಾಟೊ ಹಾಕಿದ್ದೀವಿ. ಎಲ್ಲ ಆಲೂಗಡ್ಡೆ, ನೋಡ್ಕೊಂಡು ಕ್ಯಾರೆಟು, ಕೋಸೆಕಾಯಿ, ಬದನೆಕಾಯಿ ಎಲ್ಲ ಹಾಕಿದ್ದೀವಿ. 175ನೇ ಲೋಡು. ಎಲ್ಲ ಭಕ್ತಾದಿಗಳು ಕೊಟ್ಟಿರೋರಿಗೆಲ್ಲ ಒಳ್ಳೆಯದಾಗಲಿ. ಮಳೆ ಜಾಸ್ತಿ ಇಲ್ಲ, ಬಿಸಿಲು ಜಾಸ್ತಿ ಆಗ್ತಾಯಿದೆ. ಜಾಸ್ತಿ ಮಾತಾಡೋದಾಗಲ್ಲ. ಸುಮಾರು ಒಂದು ವಾರದ ಹಿಂದೆ ತಿರುಪತಿಗೆ 11 ಟನ್ ತರಕಾರಿಯನ್ನು ನೀವು ಕಳಿಸ್ಕೊಟ್ರೆ, ಒಂದೇ ವಾರದಲ್ಲಿ ಮತ್ತೆ 11 ಟನ್ ತರಕಾರಿಯನ್ನು ಕಳಿಸ್ಕೊಟ್ಟಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಆಯಿತು? ಕಾರಣ ಅಂದರೆ 3 ಟನ್ ಆಗುತ್ತೆ. ಮತ್ತು ಟೊಮಾಟೊ ಒಂದು ಚಿಕ್ಕ ಬಾಕ್ಸ್ 300 ಹಾಕಿದ್ದೀವಿ. ತರಕಾರಿ ಎಲ್ಲ ಹಾಕಿದ್ದೀವಿ. ಕೊಟ್ಟಿರೋರಿಗೆ ನಮಗೆಲ್ಲ ಅಲ್ಲ, ಇವತ್ತು ಕಳಿಸಿರೋ ತರಕಾರಿಗಳಲ್ಲಿ ಯಾವ ತರಕಾರಿ ಹೆಚ್ಚಾಗಿದೆ? ಟೊಮಾಟೊ ಹೆಚ್ಚಾಗಿದೆ. 300 ಬಾಕ್ಸ್ ಹಾಕಿದ್ದೀವಿ. ಕ್ಯಾಪ್ಸಿಕಮ್ ಹಾಕಿದ್ದೀವಿ. ಆಮೇಲೆ ಬದನೆಕಾಯಿ ಹಾಕಿದ್ದೀವಿ. ಹೂಕೋಸು ಹಾಕಿದ್ದೀವಿ. ದೋಸೆಕಾಯಿ ಹಾಕಿದ್ದೀವಿ. ಎಲ್ಲ ಹಾಕಿದ್ದೀವಿ. ಅಲ್ಲ, ಟೊಮಾಟೊ ಬೆಳೆ ಜಾಸ್ತಿ ಇದ್ದಾಗ ಕೂಡ ನೀವು ತಿರುಪತಿಗೆ ಟೊಮಾಟೊನ ಕಳಿಸ್ಕೊಟ್ಟಿದ್ದೀರಿ. ಚಿಂತಾಮಣಿ ಅವರೇ ಜಾಸ್ತಿ. ನಾನು ಸುಮಾರು 10-12 ವರ್ಷದಿಂದ ನಮ್ಮ ಗಣೇಶನ್ ಅವರು ಬರ್ತಾ ಇದ್ದಾರೆ. ಆವತ್ತಿಂದ ಇವತ್ತು ಚಿಂತಾಮಣಿನ ಟೊಮಾಟೊ ಜಾಸ್ತಿ ಹೋಗೋದು. ಮೊದಲು 20-30 ಬಾಕ್ಸ್ ಕೊಡ್ತಾಯಿದ್ರು. ಇವತ್ತು ಚಿಂತಾಮಣಿಯಿಂದ 10-12 ವರ್ಷದಿಂದ ತಿಂಗಳಿಗೂ ನಾವು ಇಬ್ಬರು ಕೊಡ್ತಾ ಇದ್ದೀವಿ. ಅದು 100-200-300 ಬಾಕ್ಸ್ ಹೋಗ್ತಾನೆ ಇರುತ್ತೆ. ಮತ್ತೆ ಇನ್ನೊಂದು ತರಕಾರಿ ಲೋಡನ್ನು ಎಷ್ಟು ದಿನದಲ್ಲಿ ಕಳಿಸ್ಕೊಡ್ತೀರಿ? ಒಂದು 20 ದಿವಸ ಮತ್ತೆ ಇನ್ನೊಂದು ಲೋಡ್ ಕಳಿಸ್ಕೊಡ್ತಾ ಇದ್ದೀರಿ. ಅಷ್ಟು ವಿಶ್ವಾಸ ನಿಮಗಿದೆ? ವಿಶ್ವಾಸ ಇದೆ. ನಂದೇನಿಲ್ಲ, ಭಗವಂತನೇ ಕರೆಸ್ಕೊಂತಾರೆ. ನಂದೇನು ಇರೋದಿಲ್ಲ. ಚಿಂತಾಮಣಿಯಲ್ಲಿ ಭಕ್ತರು ಜಾಸ್ತಿ ಇದ್ದಾರೆ. ಚಿಂತಾಮಣಿಯಲ್ಲಿ ತಿರುಪತಿ ದೇವಸ್ಥಾನ ವೆಂಕಟರಮಣ ಸ್ವಾಮಿಯವರ ಭಕ್ತರು ಜಾಸ್ತಿ ಇದ್ದಾರೆ. ಅದರಿಂದ ಜಾಸ್ತಿ ಇಲ್ಲಿಂದ ಹಣ್ಣು ಹಂಪಲು ಹೋಗ್ತಾನೆ ಇರುತ್ತೆ. ಇದು ಅದೇನಿಲ್ಲ, ರೇಟ್ಗಳು ಜಾಸ್ತಿ ಇದ್ದರೆ ಕಡಿಮೆ ಇದು ಕಡೆದು ಕಳಿಸೋದೇನಿಲ್ಲ. ಈ ರೇಟ್ ಎಷ್ಟನೇ ಇರಲಿ, ಭಕ್ತಾದಿಗಳು ಯಾರು ಏನು ಬೇಕಾದ್ರೆ ನಾವು ಏನು ಕೊಡ್ತೀರಿ, ಅಣ್ಣವ್ರು ಏನು ಕೊಡ್ತಾರೆ ಎಲ್ಲ ಕೊಡ್ತಾನೆ ಇದ್ದಾರೆ, ಹೋಗ್ತಾನೆ ಇದೆ. ಇನ್ನು 20-25 ದಿವಸದಲ್ಲಿ ಇನ್ನೊಂದು ಲೋಡ್ ಆಗುತ್ತೆ. ತಿರ್ಗಾ ದೇವಸ್ಥಾನಕ್ಕೆ ಹೋಗೋದು.